ಹೀರೋಯಿನ್ಸ್ ಇರೋದ್ರಿಂದ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಕ್ಕಿದೆ? ಅದಿರ್ತಿರ್ಲಿಲ್ಲ ಅಂದರೆ ನಾನು ಖಂಡಿತ ಮೋಸ್ಟ್ಲಿ ಸಿನಿಮಾ ಮಾಡ್ತಾ ಇರಲಿಲ್ಲ. ಕಲ್ಟ್ ಅಂದರೆ ಆರಾಧನೆ ಅಂತ ಬಂತು. ಕಲ್ಟ್ ಅಂದರೆ ಕಲ್ಚರ್ ಇಂದನೇ ಆ ಕಲ್ಟ್ ಪದ ಹುಟ್ಟಿರೋದು. ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ನನ್ನನ್ನೇ. ಯಾವ ಶೇಡ್ ನಿಮಗೆ ತುಂಬ ಇಷ್ಟ ಆಯಿತು? ಅಂದರೆ ನನಗೆ ಅದು ಇನ್ನೋಸೆಂಟ್ ಬಾಯ್ದು ತುಂಬ ಇಷ್ಟ ಆಯಿತು. ಅಂದರೆ ನಾವು ಸಾಂಗಲ್ಲಿ ನೋಡಿರೋರೇ ಬೇರೆ, ಮೂವಿಲಿರುವಂತಹ ಕ್ಯಾರೆಕ್ಟರೇ. ನನ್ನ ಕರಿಯರ್ಗೆ ಇದೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಇವಾಗ ಸ್ವಲ್ಪ ಓಡಾಟ, ಆಮೇಲೆ ನಿಮ್ಮದೇ ಆರಾಟ. ಇನ್ನು ನೆಕ್ಸ್ಟ್ ಆಫರ್ ಬಂದರೆ ಯಾವ ಹೀರೋಯಿನ್ ಜೊತೆ ನೀವು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾವ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಮುಂಚೆ ಆಸೆಗಳೆಲ್ಲ ಇಟ್ಕೊತಿದ್ದೆ ನಾನು, ಇವ್ರ ಜೊತೆ ಮಾಡಬೇಕು ಅವ್ರ ಜೊತೆ ಮಾಡಬೇಕು ಅಂತ. ಈಗ ಕತೆ ಯಾವ ಥರ ಡಿಮಾಂಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಇಟ್ಕೊಂಡು ನಾನು ಆಯ್ಕೆ ಮಾಡ್ಕೊತೀನಿ ಹೀರೋಯಿನ್ಸ್ಗಳನ್ನು. ಸೇಮ್ ಆನ್ಸರ್. ನಾನು ಇಲ್ಲಿವರೆಗೂ ಆ ಥರ ಏನೂ ಯೋಚನೆ ಮಾಡಿಲ್ಲ, ಮುಂದೂ ಮಾಡಲ್ಲ. ಮೋಸ್ಟ್ ಪ್ರಾಬ್ಲಿ ಕತೆ ಮತ್ತು ಪ್ರೊಡಕ್ಷನ್ ಹೌಸ್ ಬೇಸ್ ಸ್ಟ್ರಾಂಗ್ ಆಗಿದ್ದರೆ ಡೆಫಿನೆಟ್ಲಿ ಒಳ್ಳೆ ಕತೆ ಇದ್ದರೆ ಒಪ್ಕೋತೀನಿ. ಇನ್ನು ನೀವೊಂದು ಭಗ್ನ ಪ್ರೇಮಿಯ ಒಂದು ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿದ್ದೀರಾ, ಅದು ನಿಮ್ಗೆ ಎಷ್ಟು ಡಿಫಿಕಲ್ಟ್ ಆಯಿತು? ಅಷ್ಟೊಂದೇನು ಡಿಫಿಕಲ್ಟ್ ಆಗಿರಲಿಲ್ಲ, ಏನಕ್ಕಂದರೆ ಒಂದು ಲೈನ್ ನನಗೆ ಗೊತ್ತಿತ್ತು ಅದು ಯಾವ ಥರ ಬಿಹೇವ್ ಮಾಡಬೇಕು ಅಂತ ಹೇಳಿ. ಭಗ್ನ ಪ್ರೇಮಿ ಅಂತ ಒಂದು ತುಂಬ ಸ್ಟ್ಯಾಗ್ನೆಂಟ್, ಅಂದರೆ ಕುದುರೆಗೆ ಕಣ್ಣಿಗೆ ಇದು ಹಾಕಿರ್ತಾಳೆ ನೋಡಿ, ಅದೊಂದು ಸೊ ಆ ಥರ ಒಂದು ವ್ಯಕ್ತಿ ಅವನು. ಸೊ ಮೇ ಬಿ ಎಲ್ಲೋ ಒಂದು ನಂದರಲ್ಲೂ ಇದೆ ಅಂದ್ಕೊಳ್ತೀನಿ ಸ್ವಲ್ಪ ಭಗ್ನ ಪ್ರೇಮಿ. ಸೊ ನನಗೆ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಎಪಿಸೋಡ್ಸ್ ನನಗೆ ಸ್ವಲ್ಪ ಚಾಲೆಂಜಿಂಗಾಗಿ ಅನಿಸ್ತಾ ಇತ್ತು. ಏನಕ್ಕಂದರೆ ಅದು ಎಣ್ಣೆ ಕೊಟ್ಟಿದ್ರು, ಅಂದರೆ ಎಣ್ಣೆ ಅಂದರೆ ರಿಯಲ್ ಎಣ್ಣೆ ಅಲ್ಲ, ಅದು ಜ್ಯೂಸ್ಗೆ ಹಾಕಿ ನೀರು ಹಾಕ್ಕೊಟ್ಟಿರ್ತಾರೆ, ಅದು ಮತ್ತೆ ಕುಡಿಯೋದು, ಅದು ತುಂಬ ಟಾರ್ಚರ್ ಅದು. ಸೊ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಯಿತು. ಅದು ಬಿಟ್ಟರೆ ಏನು ಬೇರೆ ಏನಿಲ್ಲ. ಹೇಳಿದ್ರಿ ನನಗೂ ಎಲ್ಲೋ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದು ಕಡೆ ನನ್ನ ಒಳಗಡೆ ಸ್ವಲ್ಪ ಭಗ್ನ ಪ್ರೇಮಿ ಇರ್ಬೋದೇನೋ ಅಂತ ಹೇಳಿತ್ತು. ಓಕೆ, ಒಂದಷ್ಟು ರ್ಯಾಪಿಡ್ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ನಿಮ್ಮಿಬ್ರಿಗೂ ಬಂದಿರುವಂತಹ ಒಂದಷ್ಟು ಕ್ರೇಜಿಯಸ್ಟ್ ಪ್ರಪೋಸಲ್ ಯಾವ ಥರ ಬಂದಿದ್ಯಾ? ಬಂದಿಲ್ಲ. ಇಲ್ಲ. ಓಕೆ, ಯಾರು ಪ್ರಪೋಸಲ್ ಮಾಡಿಲ್ವಾ? ಬೇರೆ ಜನ ಮಾಡಿದ್ದಾರೆ. ಕ್ರೇಜಿಯಸ್ಟ್ ಅಂತ ಹೇಳ್ಬಿಟ್ಟು ಆ ಥರ ನನ್ನ ತಲೆಗೆ ಯಾವುದು ಬರ್ತಾ ಇಲ್ಲ. ಅಂದರೆ ಯಾವ ರೀತಿ ಮಾಡಿದ್ರು? ನನಗಂತೂ ಪ್ರಪೋಸೇ ಮಾಡಿಲ್ಲ. ಡೈರೆಕ್ಟಾಗಿ ಹುಡುಗಿರು ಬಂದು ಮಾತಾಡ್ಸಿರೋದು, ಅಥವಾ ಕೇಳಿದೆ ಫ್ರೆಂಡ್ಸ್ ಮುಂದೆ ರೋಸ್ ತೊಗೊಂಬಂದು ಕೊಟ್ಟಿರೋದು, ನೀ ಡೌನ್ ಆಗಿ ಪ್ರಪೋಸ್ ಮಾಡಿದ್ದು, ಈ ಥರ. ಬಟ್ ನನಗೆ ಯಾವುದು ಕ್ರೇಜಿ ಅಂತ ಅನ್ನಿಸ್ಲಿಲ್ಲ. ನೀವು ಯಾವ್ದಾದ್ರು ಒಬ್ಬ ಟಾಪ್ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ರಾಕಿಂಗ್ ಸ್ಟಾರ್ ಯಶ್ ಸರ್. ಏನಕ್ಕೆ? ನಾನು ಅವ್ರ ಫ್ಯಾನು ಮುಂಚೆಯಿಂದನು, ಸಿನ್ಸ್ ಕಾಲೇಜ್ ಡೇಸ್ ಐ ಆಮ್ ಹಿಸ್ ಫ್ಯಾನ್. ಸೊ ಯಾವ ಮೂವಿ ತುಂಬ ಇಷ್ಟ ಯಶ್? ಮೊಗ್ಗಿನ ಮನಸ್ಸು, ಮೊದಲ ಸಲ, ಎಲ್ಲ ಅವ್ರ ಸಿನಿಮಾಗಳು ಮೇಜರ್. ನನಗೆ ಮೊಗ್ಗಿನ ಮನಸ್ಸು, ಮೊದಲ ಸಲ, ಅದೇನೋ ಕ್ಯೂಟ್ ಬಾಯ್, ಅದು ತುಂಬ ಇಷ್ಟ ಆಗ್ತಾರೆ. ಯಾರು ಹೀರೋ ಜೊತೆ ಕೆಲಸ ಮಾಡೋದು ಗೊತ್ತಿಲ್ಲ ಮ್ಯಾಮ್. ಅಂದರೆ ಐ ಥಿಂಕ್ ರಮ್ಯಾ ಅವ್ರ ಜೊತೆ ಒಂದು ಕೆಲಸ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಅವ್ರ ಜೊತೆ ಸ್ಕ್ರೀನ್ನ ಶೇರ್ ಮಾಡಬೇಕು ಅಂತ ಹೇಳಿ. ಅಂದರೆ ನಿಮಗೆ ಮೊದಲಿಂದಲೂ ರಮ್ಯಾ ಅವರ ತುಂಬ ಇಷ್ಟ? ಹೌದು. ಓಕೆ, ನೀವಿಬ್ರು ಕೋಪ ಬಂದರೆ ಬೈಯುವಂಥ ಒಂದಷ್ಟು ಪದಗಳು ಯಾವುದು? ಕೋಪ ಜಾಸ್ತಿ ಮಾಡ್ತಾಳೆ ಇವಳು, ಬಟ್ ಆ ಥರ ಪದ ಈ ಥರ ಪದಗಳು ಅಲ್ಲ. ವಾಯ್ಸ್ ರೇಸ್ ಆಗುತ್ತೆ ಅಷ್ಟೇ. ವಾಯ್ಸ್ ಜೋರಾಗುತ್ತೆ. ನಂದು ಮಾತುಗಳಲ್ಲಿ ನಂದು ಬೇರೆ ಥರ ಕಟ್ ಶಾರ್ಟ್ ಮಾತು ಕರೆಕ್ಟ್ ಆಗಿರುತ್ತೆ. ನಂದು ಬೀಪ್ 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 ಅಂತ ಬಂದ್ಬಿಡುತ್ತೆ ಸೌಂಡ್. ಓಕೆ, ನೀವು CM ಆದರೆ ಮಾಡುವಂಥ ಫಸ್ಟ್ ಕೆಲಸ ಯಾವುದು? ಐ ಥಿಂಕ್ ಎಲ್ಲೇ ಸಹ, ಈಗ ನಾನು ಕರ್ನಾಟಕಕ್ಕೆ CM ಆಗಿರ್ತೀನೋ, ಯಾವುದೇ ಸ್ಟೇಟ್ ಆಗಿರ್ತೀನೋ, ರೇಪ್ ನಡೆದ್ರೆ ವಿತಿನ್ 72 hours ಕೇಸ್ ಕ್ಲೋಸ್ ಮಾಡಬೇಕು. ಪ್ರೊಲಾಂಗ್ ಮಾಡೋಂಗಿಲ್ಲ. 72 hours ಆರ್ ಮ್ಯಾಕ್ಸಿಮಮ್ 1 week ಒಳಗಡೆ ನ್ಯಾಯನ ಒಂದು ಹೆಣ್ಣಿಗೆ ಕರೆಕ್ಟಾಗಿ ಕೊಡಿಸಿ, ಅದು ಯಾರು ಮಾಡಿದಾರೆ ತಪ್ಪು ಅವ್ರಿಗೆ ಅದು ಶಿಕ್ಷೆ ಕೊಡಬೇಕು ಇನ್ ಫ್ರಂಟ್ ಆಫ್ ಪಬ್ಲಿಕ್. ಅಂದರೆ ಇನ್ನೊಬ್ಬ ಮಾಡಬೇಕು ಅಂದರೆ ಹೆದರ್ಕೊಳ್ಬೇಕು. ಮೇ ಬಿ ಮುಂಚಿಂದಾನು ನಾನು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಇದೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಸ್ಕೂಲ್ ಅಂತ ಹೆಸರಿಗಷ್ಟೇ ಇರೋದು, ಅಲ್ಲೇನು ಬೆಳವಣಿಗೆ ಇಲ್ಲ, ಗ್ರೋತ್ ಇಲ್ಲ. ಮೇ ಬಿ ಫೋಕಸ್ ಆನ್ ದ್ಯಾಟ್ ಅಂತ ಅನ್ಸುತ್ತೆ. ಇಬ್ರು ಸಹ ಕಲ್ಟ್ ಮೂವಿಲಿ ಆ್ಯಕ್ಟ್ ಮಾಡಿದ್ದೀರಾ, ನೀವು ಇಬ್ರು ಹೀರೋಯಿನ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಯಾರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇರಿಟೇಷನ್ ಆಯಿತು? ಯಾರ ಜೊತೆ? ಇರಿಟೇಟ್ ಮಾಡಿದ್ರು? ಯಾರ ಜೊತೆನೂ ಇಲ್ಲ. ರಿಟೇಕ್ ತೊಗೊಳ್ಳೋದಾಗಿರ್ಬೋದು. ಅವರಿಬ್ಬರು ತೊಗೊಳ್ಳಲ್ಲ ರೀಟೇಕ್ಸ್. ಇವ್ರು ಸೂರ್ಯನ ಬಂದಿರೋದು ಎತ್ತಿದ ಕೈ, ಅವ್ರ ಎಕ್ಸ್ಪೀರಿಯನ್ಸ್ 10-12 years, ಅವರು ಎತ್ತಿದ ಕೈ. ಸೊ ಯಾರು ಅಷ್ಟೊಂದು ರೀಟೇಕ್ಸ್ ತಗೊಳ್ಳೋದೇ ಇಲ್ಲ. ನಿಮಗೆ ಎಲ್ಲಾದರೂ ಅನ್ನಿಸ್ತಾ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಇವ್ರು ಏನು ಬರೋದೇ ಇಲ್ಲ ಅಂದ್ಕೊಂಡಿದ್ದೆ ಆ್ಯಕ್ಟಿಂಗಲ್ಲಿ, ಬಟ್ ಅವ್ರು ಸಕ್ಕದ ಆ್ಯಕ್ಟ್ ಮಾಡ್ತಾರೆ ಅಂತ ಅವಾಗಲೇ ಗೊತ್ತಾಗಿದೆ ನನಗೆ. ಅಂದರೆ ಯೂಶ್ವಲಿ ನೀವೇನಂದ್ರೆ ಇವಾಗ ಪೊಲಿಟಿಷಿಯನ್ ಮಕ್ಕಳು ಅಂದರೆ ಬರ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಆ ಒಂದು ಮೈಂಡ್ ಸೆಟ್ಟಲ್ಲೇ ನಾನು ಇದ್ದಿದ್ದು. ಬಟ್ ಅವರಲ್ಲಿ ಇಷ್ಟು ಒಳ್ಳೆ ಡೆಡಿಕೇಶನ್ ಇದೆ ಅಂತ ನಂಗೆ ಗೊತ್ತಾಗಿದೆ. ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ,
ಇನ್ನು ನಿಮ್ಮ ಕೆರಿಯರಲ್ಲಿ ನೆಕ್ಸ್ಟ್ ಯಾವ್ದಾದ್ರು ಒಂದು ಪಾತ್ರ ಮಾಡಬೇಕು ಅಂದರೆ ಯಾವ ಪಾತ್ರನ ಆಯ್ಕೆ ಮಾಡ್ಕೋತೀರಾ? ಯಾವ ಥರ ಪಾತ್ರ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮ್ಯಾಮ್. ಅಂದರೆ ಇವಾಗ ಈ ಥರ ಒಂದು ಪಾತ್ರ ನಂಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಲ್ಟಲ್ಲಿ ಮಾಡಿರೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೋರಿ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಅಟ್ ದ ಎಂಡ್ ಆಫ್ ದ ಡೇ. ನಾನು ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ಥರ ಕತೆ ನನಗೋಸ್ಕರ ಅಂತೂ ಯಾರೂ ಬರೆಯಲ್ಲ. ಬಂದಾದ್ಮೇಲೆ ಅದರಲ್ಲೇ ಆರಿಸ್ಕೊಂಡು ಸಿನಿಮಾ ಮಾಡಬೇಕು. ಸೇಮ್ ಮ್ಯಾಮ್, ಸೇಮ್ ಆನ್ಸರ್. ಅಲ್ಲ, ನಿಮಗೊಂದು ಇಮ್ಯಾಜಿನೇಷನ್ ಇರ್ತಲ್ಲ, ಈ ಪಾತ್ರ ನಾನು ಮಾಡಬೇಕು ಅಂದರೆ ಪೌರಾಣಿಕ ಪಾತ್ರ ಆಗಿರ್ಬೋದು, ಲೈಕ್ ನನಗೆ ಪೌರಾಣಿಕ ಸಿನಿಮಾಗಳು, ಪೀಡಿಯೋರಿಕ್ ಸಿನಿಮಾಗಳು ನಂಗೆ ತುಂಬ ಇಷ್ಟ. ಸಿಕ್ಕಿದ್ರೆ ತುಂಬ ಇಷ್ಟ. ಅಂದರೆ ಗೊತ್ತಿಲ್ಲ, ಡಿಪೆಂಡ್ಸ್ ನನಗೆ ಯಾವ ಥರ ಡೈರೆಕ್ಟರ್ಸ್ಗಳು ಆಫರ್ ಕೊಡ್ತಾರೆ. ಅಥವಾ ನನಗೆ ಆಸೆಗಳು ತುಂಬ ಮುಂಚೆ, ನಾನು ಹೇಳ್ದಲ್ಲ ಮುಂಚೆ ತುಂಬ ಇತ್ತು, ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನನಗೆ ತಲೆಗೆ ಏನು ಬಂತು ಅಂದರೆ ನಾನು ಜಾಸ್ತಿಗಳು ಆಸೆಗಳು ಅಂದರೆ ನನಗೆ ಏನು ಬೇಕೋ ಅದನ್ನು ನಾನು ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ರೆ ನಾನೇ ಮನೇಲಿ ಟಿ ವಿಯಲ್ಲಿ ಹಾಕ್ಕೊಂಡು ನಾನೇ ಒಬ್ಬನೇ ಸಿನಿಮಾ ನೋಡಬೇಕು, ಜನ ನೋಡಲ್ಲ. ಜನಕ್ಕೆ ಏನು ಇಷ್ಟ ಅದನ್ನು ನಾವು ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ಜಾಸ್ತಿ ಆ ವಿಷಯ ತಲೆ ಓಡಿಸ್ತಾ ಇಲ್ಲ. ನಿಮಗೆ ಇಷ್ಟ ಆಗಿರುವಂತಹ ಹೀರೋ ಹತ್ರ ನೀವೇನಾದರೂ ತಗೊಳಕ್ಕಾಗಿರ್ಬೋದು, ಕದಿಯಕ್ಕಾಗಿರ್ಬೋದು, ಏನು ಇಷ್ಟಪಡ್ತೀರಾ? ಏನು ತಗೊಳಕ್ಕೆ? ಕದಿಯಕ್ಕೆ ಅಂದರೆ ನಿಮ್ಗೆ ಯಾರೋ ಒಬ್ಬ ಹೀರೋ ಇಷ್ಟ ಇರ್ತಾರೆ, ಅವ್ರ ಹತ್ರ ಇಂಥ ಪಾಯಿಂಟ್ನ ನಾನು ಕಲ್ತ್ಕೊಳ್ತೀನಿ ಅಥವಾ ಅವ್ರ ಹತ್ರ ಇರುವಂತಹ ವಸ್ತುಗಳನ್ನ ನಾನು ಕಲ್ತ್ಕೊಳ್ತೀನಿ ಅಂದರೆ ಹೊಸಬ್ರನ್ನ ಬೆಳೆಸೋದು, ಜಾತಿ ಪಾತಿ ಭೇದ ಭಾವ ಮಾಡದೆ ಟ್ಯಾಲೆಂಟ್ನ ನೋಡಿ ಅಥವಾ ನಮ್ಮೋನು ಅಂತ ಕೈ ಚಾಚಿ ಹೊಸಬ್ರನ್ನ ಬೆಳೆಸೋದು, ಅದು ನನ್ನ ದರ್ಶನ ಅಂತ ಕಲಿತೀನಿ. ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ಏನು ಹೇಳ್ಬೇಕಂತ. ಇವಾಗ ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮ್ ಅವ್ರ ಚಾಯ್ಸ್ ಆಫ್ ಮೂವೀಸ್ ಆ ಥರ ಸಿನಿಮಾಗಳು ಕದಿಯೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಿನಿ ಕೆರಿಯರಲ್ಲಿ, ನಿಮ್ಮ ಸಿನಿ ಲೈಫಲ್ಲಿ ಇಂಥ ಒಂದು ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂದರೆ ಯಾವ ಕ್ಯಾರೆಕ್ಟರ್? ತುಂಬ ಬೋಲ್ಡ್ ಆಗಿರೋ ಅಥವಾ ಇಂಟಿಮೆಸಿ ಆಗಿರೋ ಕ್ಯಾರೆಕ್ಟರ್ಸ್ನ ಡೆಫಿನೆಟ್ಲಿ ಮಾಡಲ್ಲ ಅಷ್ಟೇ. ಸೇಮ್. ಮತ್ತು ಪೊಲಿಟಿಕಲ್ ಸಬ್ಜೆಕ್ಟ್ಸ್ ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ. ನಿಜ ಜೀವನದಲ್ಲೇ ನೀವುಗಳು ಬಿಡ್ತಿಲ್ಲ. ಈಗ ಸಿನಿಮಾದಲ್ಲಿ ಮಾಡಿಬಿಟ್ಟು ಅಲ್ಲಿ ಏನೋ ಒಂದು ಮೇಲೆ ಕೆಳಗಡೆ ಆಯಿತು ಅಥವಾ ನನ್ನ ಡೈಲಾಗಿಂದ ಏನಾದ್ರು ಹೆಚ್ಚು ಕಡಿಮೆ ಅನ್ನೋದು ಯಾವನಿಗೆ ಬೇಕು? ಎಕ್ಸಾಕ್ಟ್ಲಿ ಟ್ರೂ. ಅವ್ರು ಬೇರೆ, ಅವ್ರಿಗೆ ಬ್ಯಾಕ್ಗ್ರೌಂಡ್ ಇಲ್ವಲ್ಲ ಪಾಲಿಟಿಕ್ಸ್ದು, ನನಗಿದೆ. ಸೊ ನನಗೆ ಅದು ಇಷ್ಟ ಇಲ್ಲ. ನೀವು ಸಿನಿಮಾದಲ್ಲಿ ಅವ್ರಿಗೆ ಹೇಳುವಂಥ ಯಾವುದೋ ಒಂದು ಡೈಲಾಗ್ ಅವ್ರಿಗೆ ಹೇಳ್ಬೋದಾ? ಡೈಲಾಗ್ಸ್ ಸಿಕ್ಕಾಪಟ್ಟೆ ಇದೆ, ಒಂದೆರಡು ಇಲ್ಲ. ಇದರಲ್ಲೇ ಅದೇ ನಮ್ಮ ಪ್ರೀತಿ ಸಾಯಲ್ವಲ್ಲ ಅಂತ ಸಿನಿಮಾದಲ್ಲಿ ಹೇಳ್ಬಿಡು, ನೀನೇ ಹೇಳ್ಬಿಡು. ನಮ್ಮ ಪ್ರೀತಿ ಸಾಯಲ್ಲ ಅಲ್ವಾ? ನಾವು ಸತ್ರು ನಮ್ಮಿಬ್ಬರ ಪ್ರೀತಿ ಯಾವತ್ತೂ ಸಾಯಲ್ಲ. ಫೈನಲ್ ಆಗಿ ಕಲ್ಟ್ ಮೂವಿನ ಯಾಕೆ ಜನ ನೋಡಬೇಕು? ಯಾಕೆ ಜನ ನೋಡಬಾರ್ದು ಅಂತ ಹೇಳ್ತೀನಿ. ಏನಕ್ಕೆ ಅದನ್ನೇ ಹೇಳ್ತಾರೆ, ಅದು ಇವತ್ತು ಬರ್ತಿರೋ ಸಿನಿಮಾಗಳಿಗೆ ಇದು ಕಂಪ್ಲೀಟ್ ಬೇರೆ ಸಿನಿಮಾ. ಕ್ವಾಲಿಟಿ ವೈಸ್ ಆಗ್ಬೋದು, ಕಾಸ್ಟಿಂಗ್ ವೈಸ್ ಆಗಬಹುದು, ಸಾಂಗ್ಸ್ ಆಗಬಹುದು, ಕಮರ್ಷಿಯಲ್ ಫೈಟ್ಸ್ ಆಗಬಹುದು, ಪ್ಲಸ್ ಕಂಟೆಂಟ್. ಇವತ್ತಿನ ಯೂತ್ಸ್ಗೆ ಏನು ಅವರು ಹುಡುಕ್ತಿದ್ದಾರೆ, OTTಸಲ್ಲಿ ಯಾವ ಥರ ಸಿನಿಮಾಗಳು ಇಷ್ಟಪಡ್ತಿದ್ದಾರೆ, ಅದೆಲ್ಲ ಅಂಶಗಳು ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ನಾವು ಮಾಡಿರೋದು. ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಈ ಸಿನಿಮಾ. ಇನ್ನು ಕಲ್ಟ್ ಮೂವಿ ಇನ್ನೇನು ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನೀವು ಪ್ರೇಕ್ಷಕರ ಹತ್ರ ಆಗಿರ್ಬೋದು ಏನಂತ ಹೇಳ್ತಾರೆ? ಅಂದರೆ ಇವಾಗ ನಾವು ದೊಡ್ಡ ಸಿನಿಮಾ ಮಾಡಿಬಿಟ್ಟಿದ್ದೀವಿ, ಬಿಗ್ ಬಡ್ಜೆಟ್ ಸಿನಿಮಾ ಅಲ್ಲಿ ಇಲ್ಲಿ ಶೂಟ್ ಮಾಡಿದ್ದೀವಿ ಅಂತ ನಾವು ಗ್ರ್ಯಾಂಡ್ಯೂರ್ ಆಗಿ ಏನು ಹೋಪ್ಸ್ ಕೊಡ್ತಾ ಇಲ್ಲ. ಒಂದು ತುಂಬ ಸಿಂಪಲ್ ಆಗಿರೋ ಲೈನು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಎಲ್ಲೂ ನಿಮಗೆ ಮೋಸ ಆಗಲ್ಲ. ಜನವರಿ 23ಕ್ಕೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ಪಾಯಿಂಟ್ ಜೊತೆ ನಿಮ್ಮ ಕಲ್ಟ್ ಮೂವಿ ಬಗ್ಗೆ ನನ್ನ ಹತ್ರ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು. ಇದೇ ಜನವರಿ 23ನೇ ತಾರೀಕು ಕಲ್ಟ್ ಮೂವಿ ಒಂದು ಕ್ರೇಜಿನೆಸ್, ಒಂದು ಸೈಕೋನೆಸ್ ಹಾಗೆ ಒಂದು ಮ್ಯಾಡ್ನೆಸ್ ಇರುವಂತಹ ಒಂದು ವಿಭಿನ್ನವಾದಂತಹ ಒಂದು ಕತೆ, ಒಂದು ಕಥಾಂತರ ಅಂತಾನೆ ಹೇಳ್ಬೋದು. ಇದೇ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಸಹ ತಪ್ಪದೆ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.